ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ರಾಜಭವನದ ಅಂಗಳಕ್ಕೆ ಹಾಸನ ಗದ್ದಲ ತಲುಪಲಿದೆ. ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೇ ಕ್ಷಣಗಳಲ್ಲಿ ರಾಜಭವನದ ಅಂಗಳಕ್ಕೆ ಹಾಸನ ಗದ್ದಲ ತಲುಪಲಿದೆ. ಬಿಎಸ್ವೈ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡಲು ಬಿಜೆಪಿಯವರು ನಿರ್ಧರಿಸಿದ್ದಾರೆ. ಜೆಡಿಎಸ್ ರೌಡಿಸಂ ತಡೆಯಬೇಕು ಅಂತ ಹೇಳಿ ದೂರು ನೀಡುವಂತಹ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಬೀದಿಗಿಳಿಯಲಿರುವ ಕೇಸರಿ ಪಡೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಾದ್ಯಂತ ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡಲು ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೂ ಕೂಡ ದೂರಿನ ಜೊತೆ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಬಂದು ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಿದ್ದಾರೆ. ನಿನ್ನೆ ಸುಮಾರು 18 ಜನ ಎಂಎಲ್ಎಗಳು ಹಾಸನಕ್ಕೆ ಹೋಗಿ ಪ್ರೀತಂ ಗೌಡರ ಮನೆ ಮೇಲೆ ಮಾಡಿರುವಂತಹ ಹಲ್ಲೆ ಮತ್ತೆ ಕಲ್ಲು ತೂರಾಟಗಳು, ಒಬ್ಬನಿಗೆ ಮರಣಾಂತಿಕ ಹಲ್ಲೆ ಮಾಡಿರುವಂತಹದ್ದು ಇದೆಲ್ಲವನ್ನ ನೋಡಿ ಬಂದಿದ್ದೇವೆ. ಆಸ್ಪತ್ರೆಯಲ್ಲಿ ಆ ಹುಡುಗ ಬಹಳ ತೊಂದರೆಯಲ್ಲಿದ್ದಾನೆ. ಮಲ್ಯ ಹಾಸ್ಪಿಟ್ಲಿಗೆ ಇವತ್ತು ಶಿಫ್ಟ್ ಮಾಡ್ತಾ ಇದ್ದೇವೆ. ಆಶ್ಚರ್ಯ ಅಂದರೆ ಯಾವುದೇ ಸರಿಯಾದಂಥ ಸೆಕ್ಷನ್ ಹಾಕದೆ ಅವನು ಉಳಿಸುವಂಥ ಪ್ರಯತ್ನ ಕುಮಾರಸ್ವಾಮಿ ಅವರು ಹೇಳಿದ್ರು, ಪೊಲೀಸ್ನವರ ಮಧ್ಯೆ ನಾನು ಹಸ್ತಕ್ಷೇಪ ಮಾಡಲ್ಲ ಅಂತ. ಅದರ ಹಾಸನ ದೃಷ್ಟಿಯಿಂದ ಈಗಾಗಲೇ ಹಸ್ತಕ್ಷೇಪ ಮಾಡಿ ಯಾವುದೇ ಸೆಕ್ಷನ್ನಲ್ಲಿ ಸರಿಯಾದ ರೀತಿ ಆಗಿಸಿದ ರೀತಿ ನೋಡಿಕೊಂಡಿರುವಂಥದ್ದು. ಮತ್ತು 300-400 ಜನದ ಮಧ್ಯೆ ಯಾರೋ ಒಬ್ಬ ಹೆಣ್ಣುಮಗಳಿಗೆ ಮೊಲಾಸ್ಟ್ ಮಾಡೋಕ್ಕೆ ಬಂದರು ಅಂಥೇಳಿ ದೂರು ಕೊಡಿಸೋದ್ರ ಮೂಲಕ ರಾಜಕೀಯದ ಬೇರೆ ಹೊಸ ತಿರುವು ಕೊಡುವಂಥ ಷಡ್ಯಂತ್ರ ಮಾಡ್ತಿರುವಂಥ ಕುಮಾರಸ್ವಾಮಿ ನಡವಳಿಕೆಯನ್ನು ಖಂಡಿಸ್ತೇನೆ. ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಪೊಲೀಸ್ ಅಧಿಕಾರಿಗಳೇ, ಇಂಥದಕ್ಕೆ ಈಲ್ಡಾಗಿ ಗೊಂದಲ ಉಂಟು ಮಾಡಬಾರ್ದು ಅಂತ ಹೇಳ್ತೇನೆ. ಈಗ ರಾಜಭವನಕ್ಕೆ ನಮ್ಮೆಲ್ಲ ಶಾಸಕರು ಮೊನ್ನೆ ಪ್ರೀತಂ ಗೌಡರ ಮೇಲೆ ಆಗಿರುವಂಥ ಹಲ್ಲೆ ಹಿನ್ನೆಲೆಯಲ್ಲಿ ಮನವಿ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ಕಟ್ಟಲ ನಮಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಪವಿತ್ರ, ಸುಮಾರು ಎಷ್ಟೊತ್ತಿಗೆ ರಾಜಭವನಕ್ಕೆ ಬರಬಹುದು ಬಿಎಸ್ ಯಡಿಯೂರಪ್ಪ ಅಂಡ್ ಟೀಮ್ ಕಂಪ್ಲೇಂಟ್ ಕೊಡೋದಕ್ಕೆ? ಏನೇನಾಗ್ತಾ ಇದೆ ಬೆಳವಣಿಗೆ? ಸುಮಾರು 10:30ಕ್ಕೆ ರಾಜ್ಯಪಾಲರು ಸಮಯಾವಕಾಶವನ್ನ ನೀಡಿದ್ದಾರೆ. 10:30ಕ್ಕೆ ಯಡಿಯೂರಪ್ಪ ಹಾಗೂ ಬಿಜೆಪಿಯ ಮುಖಂಡರು ಅವರ ನಿಯೋಗ ರಾಜಭವನಕ್ಕೆ ಬರ್ತಾ ಇದ್ದಾರೆ. ಸೊ ಈಗಾಗಲೇ ರಾಜಭವನದ ಮುಂಭಾಗ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಪ್ರೀತಂ ಗೌಡ ಮನೆಯ ಮೇಲಿನ ದಾಳಿಯನ್ನ ಖಂಡಿಸಿ ಈ ಒಂದು ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ನೇರವಾಗಿ ಜೆಡಿಎಸ್ ಅವರು ಕಾರಣ, ಸಿಎಂ ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಒಬ್ಬ ಶಾಸಕನಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಗೂಂಡಾಗಳನ್ನ ಬಿಟ್ಟು ಮನೆಯ ಮೇಲೆ ದಾಳಿ ಮಾಡ್ತಾರೆ, ಒಬ್ಬ ಶಾಸಕರ ತಾಯಿಯ ಮೇಲೆ ದಾಳಿ ಮಾಡ್ತಾರೆ ಅನ್ನೋದನ್ನೇ ಕೇಂದ್ರೀಕೃತ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಮುಂದಾಗಿರುವಂತದ್ದು. ಓಕೆ, ಎಂದಿಗಿಂತ ಕೊಂಚ ಜಾಸ್ತಿನೇ ಪೊಲೀಸ್ ಪ್ರೊಟೆಕ್ಷನ್ ಇದ್ದಂಗೆ ಕಾಣ್ತಾ ಇದೆ ರಾಜಭವನದ ಎದುರುಗಡೆ. ಇದೇ ಕಾರಣಕ್ಕ ಪವಿತ್ರ? ಖಂಡಿತ, ಯಾಕಂದ್ರೆ ಇವತ್ತು 10:30 ಸುಮಾರಿಗೆ ನಿನ್ನೆ ಹೇಳಿದ್ರು ನಾವು ರಾಜ್ಯಪಾಲರಿಗೆ ನಿಯೋಗವನ್ನ ಕೊಂಡೊಯ್ದು ಸರ್ಕಾರದ ವಿರುದ್ಧ ದೂರನ್ನ ನೀಡ್ತೀವಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿರುವಂತದ್ದು. ಸಾಮಾನ್ಯವಾಗಿ ಬೇರೆ ಸಮಯದಲ್ಲಿ ಅಷ್ಟೊಂದು ಬಿಗಿ ಭದ್ರತೆ ಇರೋದಿಲ್ಲ, ಆದ್ರೆ ಇವತ್ತು ಬಿಜೆಪಿಯ ನಾಯಕರು ರಾಜಭವನಕ್ಕೆ ಬರೋದ್ರಿಂದ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ. ತದನಂತರ ಇಲ್ಲಿಂದ ನೇರವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ತೆರಳಿ ಪ್ರತಿಭಟನೆಯನ್ನ ಕೂಡ ಮಾಡಿಸ್ತಾರೆ. ಸಂಪೂರ್ಣವಾಗಿ ಅಂದ್ರೆ ಸರ್ಕಾರದ ಮೇಲೆ ಪ್ರೀತಂ ಗೌಡ ಮನೆಯ ಮೇಲಿನ ದಾಳಿಯನ್ನೇ ಕೇಂದ್ರೀಕೃತ ಮಾಡಿಕೊಂಡು ಹೋರಾಟಕ್ಕೆ ಇಳಿದಿರುವಂತದ್ದು ಬಿಜೆಪಿ. ಎಲ್ಲೋ ಒಂದು ಕಡೆ ಆಡಿಯೋ ಪ್ರಕರಣದ ಸದ್ದು ಕಡಿಮೆ ಆಗುವಂತೆ ಪ್ರೀತಂ ಗೌಡ ದಾಳಿಯನ್ನೇ, ಮನೆಯ ಮೇಲಿನ ದಾಳಿಯನ್ನೇ ಕೇಂದ್ರೀಕೃತ ಮಾಡಿಕೊಂಡು ಪ್ರತಿಭಟನೆಗೆ ಸಿದ್ಧವಾಗಿರುವಂತದ್ದು. ಸೊ ಇವತ್ತು ರಾಜ್ಯಪಾಲರಿಗೆ ದೂರನ್ನ ನೀಡಿ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಅವರ ದೂರನ್ನ ಆಧರಿಸಿ ರಾಜ್ಯಪಾಲರು ಏನಾದ್ರೂ ಮಾತನಾಡ್ತಾರ, ಏನಾದ್ರೂ ಸೂಚನೆ ಕೊಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಕೂಡ ಉಳಿದುಕೊಂಡಿದೆ. ಓಕೆ, ಈ ಪೊಲೀಸ್ ಪ್ರೊಟೆಕ್ಷನ್ ನ ನೋಡ್ತಾ ಇದ್ರೆ ಈ ಕಾರ್ಯಕರ್ತರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರಬಹುದು, ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ಆಗಬಹುದು ಅಂತ ಅನಿಸ್ತಾ ಇದೆ. ಸುಮಾರು ಎಷ್ಟು ಜನ ಕಾರ್ಯಕರ್ತರು ಇವತ್ತು ಬರಬಹುದು ದೂರಿನೊಂದಿಗೆ?
ಈಗ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿಯ ನಾಯಕರು, ಅದು ಆರೋಶಕ್ ಆಗಿರ್ಬೋದು, ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ನಾಯಕರು ನಿಯೋಗದೊಂದಿಗೆ ಬಿಜೆಪಿ ಅಲ್ಲಿನ ವಿಧಾನಸೌಧದಲ್ಲಿರುವಂತಹ ಪ್ರತಿಪಕ್ಷದ ಕಚೇರಿ ಏನಿದೆ ಅಲ್ಲಿಂದ ಸುಮಾರು 10:30ಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ಈಗಾಗಲೇ ಅಲ್ಲಿ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿ ನಾವು ದೂರನ್ನ ಕೊಂಡೊಯ್ಯಬೇಕು, ಯಾವ ರೀತಿ ರಾಜ್ಯಪಾಲರಿಗೆ ಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಹೇಳಬೇಕು. ಈಗಾಗಲೇ ಸರ್ಕಾರ ಪದೇ ಪದೇ ನಮ್ಮ ಮೇಲೆ ಕೇಸನ್ನ ಹಾಕ್ತಾ ಇರುವಂತದ್ದು, ಶಾಸಕರ ಮೇಲೆ ಹಲ್ಲೆ ಮಾಡಿರುವಂತದ್ದು, ಇದು ಖುದ್ದಾಗಿ ಒಂದು ರೀತಿ ಜೆಡಿಎಸ್ ನ ಸಿಎಂఏ ಖುದ್ದಾಗಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ದಂಗೆ ಅನ್ನುವಂತಹ ಪದವನ್ನ ಕೂಡ ಹೇಳಿದ್ರು. ಸೊ ಅದೇ ಕಾನ್ಸಂಟ್ರೇಟ್ ಮಾಡಿಯೇ ದೂರನ್ನ ಕೊಡ್ತಾರೆ. ಸುಮಾರು 30ರಿಂದ 40 ಜನರ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಬರುವಂತಹ ಸಾಧ್ಯತೆ ಇದೆ. ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.